ಇಷ್ಟು ಜವಾಬ್ದಾರಿತವಾದ ನ್ಯಾಷನಲ್ ಹೈವೇ ನಮ್ಮ ನಂತೂರು ಸರ್ಕಲ್ ಅಲ್ಲಿ ವೈಡನಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆಯದು, ವೈಡನಿಂಗ್ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಸಾರ್ವಜನಿಕರಿಗೆ ಒಂದು ಸಂಶಯ ಇದೆ, ಅದು ಓವರ್ ಪಾಸ್ ಮಾಡ್ತಾರಾ ಅಲ್ಲ ಅಂಡರ್ ಪಾಸ್ ಮಾಡ್ತಾರಾ, ಅದು ಯಾಕೆ ಸರಿಯಾಗಿ ತಿಳುವಳಿಕೆ ಕೊಡ್ತಾ ಇಲ್ಲ. ಪತ್ರಿಕೆಯ ಮುಖಾಂತರ ಸರಿಯಾದ ಭರವಸೆ ಕೊಡ್ಬೇಕಾಗ್ತದೆ ಇವರು. ಯಾಕೆಂದ್ರೆ ನೀವು ಅಂಡರ್ ಪಾಸ್ ಮಾಡಿದ್ರೆ ಅಲ್ಲಿ ಮಳೆಗಾಲದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದೆ. ಅತಿ ಹೆಚ್ಚು ಮಳೆ ಬಂದ್ರೆ ಮೇಲಿಂದ ನಂತರದಿಂದ ಬರುವಂತ ನೀರು ಎಲ್ಲ ಬಂದು ಒಂದು ಕಡೆ ಶೇಖರಣೆ ಆಗ್ತದೆ. ನೀವು ಪಡೆಯಲಿಂದ ಬರುವಂತದ್ದು ಅಲ್ಲ ಕೃಷಿಕರನ್ನ ಆ ಕಡೆಯಿಂದ ಬರುವಂತ ವೆಹಿಕಲ್ ನೀವು ಅಂಡರ್ ಪಾಸ್ ಕೊಟ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ನೀವು ನ್ಯಾಷನಲ್ ಹೈವೇ ಕೇಬಿಟಿಂದ ಬರುವಂತ ವೆಹಿಕಲ್ ಎಲ್ಲ ಓವರ್ ಪಾಸ್ ಅಲ್ಲಿ ಆದ್ರೆ ತುಂಬಾ ಒಳ್ಳೆಯದು, ಸಾರ್ವಜನಿಕ ತುಂಬಾ ಉಪಕಾರ ಆಗ್ತದೆ. ಈಗೇನು ಏನು ವಿಷಯ ಮಾತಾಡದೆ ಎಲ್ಲ ಕೆಲಸ ಮಾಡಿದ್ದಾರೆ. ಏಕೈಕೆ ಬಂದ ಅಲ್ಲಿ ಅಂಡರ್ ಪಾಸ್ ನೀವು ಕೊಟ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಮೇಯರವರೇ, ಇದು ತಾವು ನ್ಯಾಷನಲ್ ಹೈವೇ ಅಥಾರಿಟಿಗೆ ಗಮನಕ್ಕೆ ಸೆಳೆಯಬೇಕು. ಅದರ ಚಿತ್ರೀಕರಣ ಸಂಪೂರ್ಣವಾಗಿ ತಾವು ಪಡೆಯಬೇಕು ಪೂಜಾ ಮೇಯರ್. ಎರಡನೇದು ವಿಷಯ ನೋಡಿ, ಮಂಗಳೂರು ನಗರದಲ್ಲಿ ಇಷ್ಟು ಸಮಸ್ಯೆಗಳಿದೆ ಟ್ರಾಫಿಕ್ ಬಗ್ಗೆ. ಒಂದು ಎಸಿಪಿ ರ್ಯಾಂಕಿಂಗ್ ಒಂದು ಎಸಿಪಿ ಅವರು ಇಲ್ಲಿ ಬರ್ತಾ ಇಲ್ಲ. ನಾನು ಖುದ್ದಾಗಿ ಎಸಿಪಿ ಹತ್ರ ನಾನು ಹೋಗಿದ್ದೇನೆ ನನ್ನ ಈ ವಾರ್ಡಿನ ಸಮಸ್ಯೆಗಳು ಹೇಳಿಕೆ. ಇಷ್ಟರವರೆಗೆ ಸ್ಪಂದನೆ ಕೊಡಲಿಲ್ಲ. ಮಂಗಳೂರು ನಗರ ಇಡೀ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಯಾರು ಒಬ್ಬ ಚಕರ್ ಮಾತಾಡ್ತಾ ಇಲ್ಲ. ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕಂಪ್ಲೇಂಟ್ ಕೊಟ್ರೆ ಸುಮ್ಮನೆ ಒಂದು ಹೆಸರಿಗೆ ಬಂದು ಅಲ್ಲಿ ಕೇಸ್ ಹಾಕ್ತಾರೆ. ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಇದೆ ಅಲ್ಲಿ ಹೋಗ್ತಾ ಇಲ್ಲ, ಎಲ್ಲಿ ಬಂದು ನಿಲ್ಲಿಸ ಹೆಲ್ಮೆಟ್ ಹಾಕ್ಲಿಲ್ಲ, ಅದು ಲೈಸೆನ್ಸ್ ಇಲ್ಲ ಅಂತ ನಿಲ್ಲಿಸುವಂತ ಕೆಲಸ ಪೊಲೀಸ್ನವರು ಮಾಡ್ತಿದ್ದಾರೆ. ಯಾಕೆ ಇದು ಗಮನಕ್ಕೆ ತರ್ತಾ ಇಲ್ಲ? ನಮ್ಮ ಆಯುಕ್ತರು ಇಲ್ಲಿ ಬಂದ ತಕ್ಷಣ, ಇಲ್ಲಿ ಮಂಗಳೂರಿಗೆ ಬಂದ ತಕ್ಷಣ ಆಯುಕ್ತರು ಒಂದು ಕಮಿಟಿ ಮಾಡಿದ್ರು. ಅದು ಕಮಿಟಿ ಖಾಲಿ ಹೆಸರಿಗೆ ಮಾತ್ರ ಇದೆ. ಒಂದು ಡಿಸಿ ಅವರಾಗ್ಲಿ ಎಸಿಪಿ ಆಗ್ಲಿ ಪೊಲೀಸ್ ಕಮಿಷನ್ ಇದಕ್ಕೆ ಒಂದು ಸ್ಪಂದನೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಹೋಗಿ ವಿಜಯ್ ಹೋಗಿ ನೀವು ಕಾವು ಕಡೆ ಹೋಗಿ ಯಾವ ಕಡೆಯಲ್ಲಿ ವೆಹಿಕಲ್ ಪಾಸ್ ಆಗ್ತಾ ಇಲ್ಲ ಪೀಕ್ ಅವರ್ಸ್ ಅಲ್ಲಿ. ಅದು ಯಾಕೆ ಈ ಸಮಸ್ಯೆ ಆಗ್ತಾ ಇದೆ? ಎಲ್ಲಿದ್ದಾರೆ ಸ್ಟಾಫ್? ಸರ್ಕಾರ ಕೊಟ್ಟ ಸ್ಟಾಫ್ಗಳು ಎಲ್ಲಿದ್ದಾರೆ? ಇದು ಕಂಪ್ಲೀಟ್ ಮಾಹಿತಿ ಪೂಜಾ ಮೇಯರ್ ಅವರೇ ತಾವು ತಗೊಳ್ಬೇಕು. ಕೊಡ್ಲೇಬೇಕು. ಯಾಕೆಂದ್ರೆ ಅಧಿಕಾರಿಗಳು ಅವರಿಗೆ ಬೇಕಾದಾಗಿ ವರ್ತನೆ ಮಾಡ್ತಿದ್ದಾರೆ. ಏನೋ ಕಷ್ಟದಾಗಿ ಅವರಿಗೆ ಕಷ್ಟ ಅಲ್ಲ, ಜನರಿಗೆ ಸಮಸ್ಯೆ ಆಗ್ತದೆ ಅವರ ಕಷ್ಟದಲ್ಲಿ. ಈಗ ಅಧಿಕಾರಿಗಳು ಇಲ್ಲ ಅಲ್ವಾ? ಈಗ ಅವರ ಹತ್ರ ಕೇಳಿ ಅವರು